ನಮಸ್ತೆ ಎಲ್ರಿಗೂ. ಇವತ್ತು ಮನೆಯಲ್ಲೇ ಬಿಸಿ ಬಿಸಿಯಾಗಿ ಚಿಕನ್ ಗ್ರೇವಿ ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 3/4 kg ಚಿಕನ್ನು, 2 ಟೊಮೊಟೊ ಮೀಡಿಯಮ್ ಸೈಜು, 1 ಈರುಳ್ಳಿ ಮೀಡಿಯಮ್ ಸೈಜು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಈರುಳ್ಳಿ ಮೀಡಿಯಮ್ ರುಬ್ಬಿಟ್ಕೊಂಡಿದ್ದೀನಿ, ಧನಿಯಾ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ 1 ಸ್ಪೂನು, ಮೆಣಸಿನ ಪುಡಿ 1 ಸ್ಪೂನು, ಪುದೀನ ಮತ್ತು ಕೊತ್ತಂಬರಿ 2 ರುಬ್ಬಿಟ್ಕೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ 2 ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗರಂ ಮಸಾಲೆ ಮೊದಲಿಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಚಿಕನ್ ಹಾಕೋಣ. ಅಷ್ಟನ್ನು ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ನಂದು ಸ್ಪೂನ್ ಚಿಕ್ಕದಿರೋದು 2 ಹಾಕಿದ್ದೀನಿ. ನೀವು ಮೀಡಿಯಮ್ ಸ್ಪೂನಲ್ಲಿ 1 ಹಾಕಿದ್ರೆ ಸಾಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೋಬೇಕು. ಮೆಣಸಿನ ಪುಡಿ, ಜೀರಿಗೆ ಪುಡಿ ಅದನ್ನು ಹಾಕ್ಬಿಟ್ಟು ಹುರ್ಕೊಳ್ಳೋಣ. ಈರುಳ್ಳಿದು ರುಬ್ಬಿಟ್ಟಿರೋದು ಹಾಕ್ಕೊಳ್ಳೋಣ. ಗ್ರೇವಿ ಬೇಕಲ್ವ ನಮಗೆ, ಅದಕ್ಕೋಸ್ಕರ ಅದು ಈರುಳ್ಳಿನ ಹಾಕ್ತಿರೋದು. ಪುದೀನ, ಕೊತ್ತಂಬರಿ ರುಬ್ಬಿಟ್ಕೊಂಡಿರೋದು ಹಾಕ್ಕೊಳ್ಳೋಣ. ಅದನ್ನು ಎಣ್ಣೆಲ್ಲೇ ಹುರ್ಕೊಬೇಕು. ನೋಡಿ, ಒಂಚೂರು ಎಲ್ಲೂ ನೀರು ಹಾಕಿಲ್ಲ ನಾವು. ಏನೇನು ರುಬ್ಬಿಟ್ಕೊಂಡು ಅದನ್ನೇ ಹಾಕ್ಕೊಂಡು ಮಾಡ್ತಿರೋದು. 2 ಸ್ಪೂನ್ ಧನಿಯಾ, 1 ಸ್ಪೂನ್ ಖಾರದ ಪುಡಿ ಹಾಗೆ ಡ್ರೈಯಲ್ಲೇ ಹುರ್ಕೊಬೇಕು. ಅದು ಎಲ್ಲ ಗಟ್ಟಿ ಹಾಕ್ತಿದ್ದಂಗೆ ಟೊಮೊಟೊ ಹಾಕ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹುರ್ಕೊಬೇಕದು. ಎಲ್ಲಿ ನೋಡಿ, ಒಂಚೂರು ನೀರು ಹಾಕ್ದಂಗೆ ಅಷ್ಟು ನೀರು ಬಂದಿದೆ. ಇವಾಗ ಪುದೀನ ಸೊಪ್ಪು ಉದುರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಕೊಂಡು 1 ವಿಸಲ್ ಬರ್ಸ್ಕೊಳ್ಳೋಣ. ಗರಂ ಮಸಾಲೆ ಹಾಕಬೇಕು. ಗರಂ ಮಸಾಲೆ ಹಾಕ್ಬಿಟ್ಟು ಹುರ್ಕೊಂಡು ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚೋಣ. ಆಲ್ರೆಡಿ ಅದು ಅರ್ಧ ಚಿಕನ್ ಬೆಂದಿದೆ. ನೀಟಾಗಿ ಉಪ್ಪು ಖಾರ ಹಿಡಿಯುತ್ತೆ. 1 ವಿಸಲ್ ಹೊಡೆಸ್ಕೊಂಡ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ. ಬಿಸಿ ಇದೆ, ಬಿಸಿ ಬಿಸಿ ರೆಡಿಯಾಗಿದೆ ಚಿಕನ್ ಗ್ರೇವಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹೋಟ್ಲಲ್ಲಿ ಹೆಂಗೆ ಸಿಗುತ್ತೆ ಅದೇ ಥರದ್ದು ನಾವು ಮನೆಯಲ್ಲೇ ಮಾಡ್ಕೋಬೋದು ಎಲ್ಲನೂ. ತುಂಬ ಚೆನ್ನಾಗಾಗಿದೆ. ಗಮ್ ಬಂದಿದೆ. ಕುಕ್ಕರ್ ಓಪನ್ ಮಾಡ್ತಿದ್ದಂಗೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಉದುರಿಸ್ಕೊಳ್ಳೋಣ. ಬಿಸಿಯಾಗಿದೆ. ಚಪಾತಿಗೆ, ರೊಟ್ಟಿಗೆ, ಬಿರಿಯಾನಿಗೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.